ರೂಪಾಯಿ MLAಗೆ 200 ಕೋಟಿ ರೂಪಾಯಿ, ಮಂತ್ರಿಗೇನೋ ಹೇಳ್ಯಾರ ರೇಟ್ ಅವ್ರಿಗೆ ಫಿಕ್ಸ್ ಗುರುತ ನಮ್ಗೆ, ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಇರೋದ್ರಿಂದ. ಆದ್ರೆ ಪಾಪ ಛಲವಾದಿ ಆನಂದ್ ಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕತ್ತಾರೆ. ಆದರೆ ಈ ಯಡಿಯೂರಪ್ಪ ಅವನ ಮಗ ಬಿಡ್ತಾ ಇಲ್ಲರಿ ಪಾಪ ಅವರಿಗೆ. ಆ ಖರ್ಗೆ ವಿರುದ್ಧ ಮಾತಾಡಬೇಡತ್ತಾರೆ, ಮತ್ತು ಯಾರ ವಿರುದ್ಧ ಮಾತಾಡ್ಬೇಕು ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರಲ್ಲ. ಗುಲ್ಬರ್ಗ ಬರೋಬ್ಬರಿಗೆ ಖರ್ಗೆಗೆ ಬೆನ್ನು ಹತ್ತಿದ್ರು ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು. ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರು. ಒಳ್ಳೆ ಸಮರ್ಥವಾಗಿ ಅವ್ರು ವಿರೋಧ ಪಕ್ಷದ ಕೆಲಸ ಒಬ್ಬರೇ ಮಾಡ್ತಾರೆ, ಸಮಾಧಾನ ಇತ್ತು. ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ. ಈ ಯಡಿಯೂರಪ್ಪನ ಹಗರಣಗಳು ಅಟ್ಟದಾವಲ್ಲ ರೀ, ಪೋಕ್ಸೋದಾಗ ಉಳಿಬೇಕು, ಡೂಪ್ಲಿಕೇಟ್ ಸೈದಾಗ ಉಳಿಬೇಕು, ಮತ್ತೊಬ್ಬರ ಬಗ್ಗೆ ಏನೇನು ಬರಿತಾನ, ಬರೀ ನಾಟಕ. ಆ ಕಬ್ಬಿನ ಬಿಲ್ 3,500 ಕೊಡ್ತೀಯ, ನೀ ಯಾಕೆ ಫ್ಯಾಕ್ಟ್ರಿ ಕಡ್ಲಿಲ್ಪ ವಿಜೇಂದ್ರ? ಹೋಗಿ ಅಲ್ಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ, ಇಲ್ಲಿ ಒಂದು 10 ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು, 3,500 4,000 ಕೊಡಬೇಕಾಗಿತ್ತು. ಯಾರ್ದಾರ ಇದ್ರಾಗ ಎರ್ಕೊಂಡು ಅವ್ರು ಬುಡಕ್ಕೆ ಡೊಗ್ಗದ್ರತ್ತ. ಅಲ್ಲಿ ಹೋಗಿ ಆ ಬೆಳಗಾವದಾಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಜೋಳದ್ದು ಮಾಡ್ಯಾನ. ಮೆಕ್ಜೋಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ 2,450 ಡಿಕ್ಲೇರ್ ಮಾಡೈತಿ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಕರ್ನಾಟಕ ಸರ್ಕಾರ ಖರೀದಿ ಮಾಡ್ಬೇಕು ನಿರ್ಣಯ ಆಗೈತಿ. ಇವತ್ತು ಯಾಕೆ ಹೋರಾಟ ಮಾಡೋದು? ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ವಾರ ಹಿಂದೆ ಬಂದೈತಿ ನಮಗೆಲ್ಲ. ಯಾರ್ಯಾರು ನಮ್ಮ ಡಿಸ್ಟಿಲರಿ ಫ್ಯಾಕ್ಟ್ರಿ ಅದಾವಲ್ಲ, 2,450 ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ, ಅದರಾಗ 400 ಎಷ್ಟೋ ರಾಜ್ಯ ಸರ್ಕಾರ ಕೊಡಬೇಕು, ಉಳ್ಕಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡ್ಬೇಕಂತ ಮೊನ್ನೆನೇ 2-3 ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡ್ಯಾರ. ಇವತ್ತು ಡ್ರಾಮಾ ದಾವಣಗೆರೆ, ಸುಮ್ಮನೆ ದಾವಣಗೆರೆ ಅಂದರೆ ಡ್ರಾಮಾ ಕಂಪ್ನಿ, ಅಲ್ಲಿ ಒಂದು ಡ್ರಾಮಾ ಕಂಪ್ನಿ ಇದಾನಲ್ರಿ ಹಾಸ್ಯ ನಟ, ಅವ್ನ ನೇತೃತ್ವದಾಗ ಇವೆಲ್ಲ ಹೋಗ್ಯಾವ. ಈಗ ಉತ್ತರ ಕರ್ನಾಟಕದ್ದು